ಅಂದರೆ ಬಹುಶಃ ಚಿಕ್ಕಬಳ್ಳಾಪುರ ಇತಿಹಾಸದಲ್ಲಿ ಇದೊಂದು ಮೈಲ್ ಸ್ಟೋನು, ಟರ್ನಿಂಗ್ ಪಾಯಿಂಟು, ಹಿಸ್ಟಾರಿಕಲ್ ಸೀಕ್ವೆನ್ಸ್ ಆಗುತ್ತೆ. ಹೆಂಗಂತೀರಾ? ರಮೇಶ್ ಅಣ್ಣ ನಿಂತವ್ರೆ ಅನ್ನೋದು ತಪ್ಪು ತಿಳ್ಕೊಳ್ಬೇಡಿ. ಎಲ್ಲ ಡೆಲಿಗೇಟ್ಸು, ಎಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘ ಲೀಡರ್ಸು, ವೆಲ್ವಿಷರ್ಸು ಎಲ್ಲ ಸೇರಿ ನೀವು ನಿಲ್ಲಲೇಬೇಕು ಅಂತ ಹೇಳಿದಾರಪ್ಪ. ಅವ್ರು ನಿಲ್ಲಲೇಬೇಕು ಅಂತ ಹೇಳಿದ್ದಾರೆ. ಯಾಕಂದರೆ ಸರ್ಕಾರ ಕರ್ನಾಟಕ ಸರ್ಕಾರ ಅನ್ನಭಾಗ್ಯ ಕೊಟ್ಟರೆ ಇವ್ರು ಚಿಕ್ಕಬಳ್ಳಾಪುರಕ್ಕೆ ಇನ್ನೊಂದು ಇವರನ್ನು ಕೂಡ ಒಂದು ಅನ್ನಭಾಗ್ಯ ಪ್ರತಿ ವಾರ ಕೊಡ್ತಾ ಇದ್ದಾರೆ. ಅದು ಯು ನೋ ವೆರಿ ವೆಲ್. ಜೊತೆಗೆ ಪ್ರತಿ ವರ್ಷ ಗರ್ಭಿಣಿ ಸ್ತ್ರೀಯರಿಗೆ ಅವ್ರಿಗೆ ಏನಾದರೂ ಸ್ವಲ್ಪ ಅವ್ರಿಗೂ ಒಂದು ಸನ್ಮಾನ ಮಾಡಿ ಅವ್ರಿಗೆ ಜೀವನದಲ್ಲಿ ಒಳ್ಳೆ ದಾರಿ ಸಿಕ್ಕಲಿ ಅಂತ ಥಿಂಕ್ ಮಾಡಿರೋದ್ರಲ್ಲಿ ರಮೇಶ್ ಅಣ್ಣ ಏಕೈಕ ಲೀಡರ್ ಅಂತ ನಾನು ಹೇಳ್ತೀನಿ. ಬಹುಶಃ ಯಾರಾದರೂ ಮಾಡಿದರೆ ಹೇಳಿ. ಈ ಥರ ಪ್ರತಿ ವಾರನೂ APMC ಯಾರ್ಡು ಚಿಕ್ಕಬಳ್ಳಾಪುರದಲ್ಲಿ ಎಲ್ಲೆಲ್ಲಿ ಸರ್ಕಲ್ಗಳು, ಎಲ್ಲೆಲ್ಲಿ ಜನಸಂದಣಿ ಜಾಸ್ತಿ ಇರುತ್ತೋ ಅಲ್ಲೆಲ್ಲನೂ ಫ್ರೀಯಾಗಿ ಊಟ ಕೊಡ್ತಾ ಇದ್ದಾರೆ. ಅನ್ನದಾತ ಸುಖಿ ಭವ ಅಂತ ಏನು ಅವರ ಅಭಿಪ್ರಾಯದಿಂದ ಎಲ್ಲರೂ ಇದ್ದಾರೆ. ಕೆಲವರೆಲ್ಲ ನಾನು ನಿಂತ್ಕೊಬೇಕು, ಅದು ನಿಂತ್ಕೊಳ್ಬೇಕು ಅಂತ ಆಸೆ ಇತ್ತೇನೋ, ಆದರೆ ಎಲ್ಲ ಸೇರಿ ಮೆಜಾರಿಟಿ 80 ಜನ ಸೇರಿ ನೀವೇ ಇರಬೇಕಣ್ಣ, ನೀವು ಗೆದ್ದರೆ ಪಿಳ್ಳಪ್ಪನವ್ರಿಗೆ ಒಂದು ಆಶೀರ್ವಾದ ಸಿಕ್ಕಿದಂಗೆ ಆಗುತ್ತೆ, ಪಿಳ್ಳಪ್ಪನವ್ರ ಧ್ಯೇಯ ಈಡೇರಿಸಿದಂಗೆ ಆಗುತ್ತೆ, ಈ ಚಿಕ್ಕಬಳ್ಳಾಪುರ ಜನತೆಗೆ ಒಳ್ಳೆ ದಾರಿಯಲ್ಲಿ ಕರ್ಕೊಂಡು ಹೋದಂಗೆ ಆಗುತ್ತೆ. ಜೊತೆಗೆ ಅನ್ಯಾಯ ಆಗ್ತಾ ಇರ್ತಕ್ಕಂಥ ಹಾಲು ಉತ್ಪಾದಕರ ಸಹಕಾರ ಸಂಘಗಳನ್ನ ಮೇಲ್ದರ್ಜೆಗೆ ಏರಿಸಿ ಇನ್ನೂ ಹೆಚ್ಚಿಗೆ ಇವಾಗ ಏನು ಬರ್ತಾ ಇದೆ ಹಾಲು, ಅದಕ್ಕಿಂತ ಡಬಲ್ ಹಾಲು ಈಲ್ಡಿಂಗ್ ಬರೋದಕ್ಕೆ ಇವ್ರು ಅನುಕೂಲ ಮಾಡಬೇಕಣ್ಣ, ಬಹಳಷ್ಟು ಕಷ್ಟಗಳಿದೆ ಅಂತ ಅವರು ಹೇಳ್ಕೊಂಡ್ಮೇಲೆ ಎಲ್ಲ ಯುನಾನಿಮಸ್ ಆಗಿ ಕ್ಯಾಂಡಿಡೇಟ್ ಆಗಿ ಸೆಲೆಕ್ಷನ್ ಆಯಿತು. ಎಲ್ಲ ನಾವು ಕೂಡ ಎಲ್ಲ ಲೀಡರ್ಗಳು ಓಡಾಡ್ತಾ ಇದ್ದಾರೆ, ಎಲ್ರಿಗೂ ಪಾಸಿಟಿವ್ ಆಗಿ ಹೇಳಿದ್ದಾರೆ, ಪ್ರಾಮಿಸ್ ಮಾಡಿದ್ದಾರೆ. ಅದರಿಂದ ನಾನು ಮೊನ್ನೆ ಕೂಡ ಹೇಳಿದ್ದೀನಿ, ರಮೇಶ್ ಅಣ್ಣ ಗೆಲ್ಲೋದ್ರಲ್ಲಿ ನೋ ಡೌಟ್ ಅಟ್ ಆಲ್. ಇಫ್ ಎನಿಬಡಿ ಹ್ಯಾವಿಂಗ್ ಎನಿ ಡೌಟ್, ಪ್ಲೀಸ್ ಲೆಟ್ ದಮ್ ಕಮ್ and sit before this temple. We will clarify and we will give full information how we will win ಅಂತ ಹೇಳಿದ್ದೀನಿ. ಥ್ಯಾಂಕ್ ಯು. ಇವ್ರು ಗೆದ್ದರೆ ಒಂದು ನಿಮಿಷ ಡೋಂಟ್ ಡಿಸ್ಟರ್ಬ್ ಮೀ. ಈಗ ನೋಡಿ, ರಮೇಶ್ ಅಣ್ಣ ಗೆದ್ದರೆ ಪಿಳ್ಳಪ್ಪನವ್ರು ಗೆದ್ದಂಗೆ ಆಗುತ್ತೆ. ರಮೇಶ್ ಅಣ್ಣ ಗೆದ್ದರೆ ಪಿಳ್ಳಪ್ಪನವ್ರು ಗೆದ್ದರೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಮೊನ್ನೆನೇ ಹೇಳಿದ್ದೀನಿ, ಈಸ್ ದ ಪೊಲಿಟಿಕಲ್ ಅಡಾಪ್ಟೆಡ್ ಸನ್ ಅಂತ. ಏನೋ ಈಸ್ ಎ ಪೊಲಿಟಿಕಲ್ ಅಡಾಪ್ಟೆಡ್ ಸನ್. ಇವಾಗ ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಯಾಕಂದರೆ ಅವರೇ PLD ಬ್ಯಾಂಕ್ ಅಧ್ಯಕ್ಷರು ಮಾಡಿದ್ರು, SLD ಬ್ಯಾಂಕ್ ಮಾಡಿದ್ರು, ಖಾದಿ ಬೋರ್ಡ್ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ, ಸಮಾಜ ಸೇವೆ ಮಾಡ್ತಾ ಇದ್ದಾರೆ. ಯಾರು ಮಾಡದೇ ಇರ್ತಕ್ಕಂಥ ಗರ್ಭಿಣಿ ಸ್ತ್ರೀಯರಿಗೆ ಸನ್ಮಾನ ಮಾಡಿದ್ದಾರೆ, ಅವರಿಗೆ ಫೈನಾನ್ಷಿಯಲ್ಸ್ ಹೆಲ್ಪ್ ಮಾಡಿದ್ದಾರೆ. ಈ ಥರ ಮಾಡಿರೋ ಲೀಡ್ರ್ ನಮ್ಗೆ ಬೇಕೇ ಬೇಕು. ಬಹುಶಃ ಅವ್ರು MLA ಆಗಬೇಕಾಗಿತ್ತು, ಕೆಲವು ಕಾರಣಾಂತರಗಳಿಂದ ಕೆಲವು ಇಶ್ಯೂಸಿಂದ ಆಗಲಿ. ಮುಂದೆ ದೇವರ ಆಶೀರ್ವಾದ ಇರಲಿ. ಈಗ ಅವ್ರು ಗೆಲ್ಲೋದ್ರಲ್ಲಿ ಸಂಶಯನೇ ಇಲ್ಲ ಸರ್. ಥ್ಯಾಂಕ್ ಯು ವೆರಿ ಮಚ್. ಪಿಳ್ಳಪ್ಪ ಅವ್ರ ಮಗನೇ ಭರಣಿ ವೆಂಕಟೇಶ್ ಅವರು ಸಪೋರ್ಟ್ ಮಾಡ್ತಿದ್ದಾರಲ್ಲ ಸರ್? ಅವ್ರಿಗೆ ಬಹುಶಃ ಸ್ವಲ್ಪ ಬೇರೆ ಏನೋ ವಿಷಯಗಳಿರುತ್ತೆ, ಅದರಿಂದ ಅಕಸ್ಮಾತ್ ಸಪೋರ್ಟ್ ಮಾಡ್ಬೋದು. ಏನು ಮಾಡೋಕ್ಕಾಗಲ್ಲ. ಎವ್ರಿ ಇಂಡಿವಿಜುವಲ್ ಹ್ಯಾವಿಂಗ್ ಈಸ್ ರೈಟ್ ಟು ಸಪೋರ್ಟ್ ಎನಿಬಡಿ ಅಲ್ವಾ? ಅದಕ್ಕೆ ನಾವು ತಪ್ಪು ಅಂತ ಹೇಳಕ್ಕೆ ಬರೋದಿಲ್ಲ. ಅವ್ರವ್ರ ಇಷ್ಟ ಅವರು. ಬಟ್ KB ಪಿಳ್ಳಪ್ಪನವರು ಇವ್ರನ್ನ, ರಮೇಶ್ ಅವ್ರನ್ನ ಏಕೈಕ PLD ಬ್ಯಾಂಕ್ ಅಧ್ಯಕ್ಷರು ಮಾಡಿರೋದ್ರಲ್ಲಿ ಅವರ ಎಷ್ಟು ಪ್ರೀತಿ ಇಟ್ಕೊಂಡಿದ್ರು ರಮೇಶ್ ಅವ್ರ ಮೇಲೆ ಅನ್ನೋದು ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಸರ್. ಓಕೆ, ಥ್ಯಾಂಕ್ ಯು. ಆಕ್ಷನ್ ತಗೊಳ್ಳಿ ಅಂತ ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಅಲ್ವಾ ಗೌಡ್ರೆ? ಅದನ್ನು ನಾವು ಯಾರೇ ತಪ್ಪು ಮಾಡಿರಲಿ, ಅದು ಕಾನೂನಲ್ಲಿ ಅವರಿಗೆ ಶಿಕ್ಷೆ ಆಗಲೇಬೇಕು. ಅದು ಬಿಟ್ಬಿಟ್ಟು ನಾವು ತಪ್ಪು ಮಾಡಿದವ್ರಿಗೆ ಮತ್ತೆ ಬೆಂಬಲಿಸ್ಕೊಂಡು ಹೋಗ್ತಾ ಇದ್ರೆ ಅದು ಸಮಾಜದಲ್ಲಿ, ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಮಾಡ್ತಕ್ಕಂಥ ತಪ್ಪು ಅಂತ ನನ್ನ ಮನಸ್ಸು ಹೇಳ್ತದೆ. ಎಲ್ಲ ನಿಮ್ಮ ಪಕ್ಷದವರಲ್ಲ ಸರ್ ಇರೋದು? ಯಾವ ಪಕ್ಷದಲ್ಲೇ ಆಗ್ರಿ, ನಮ್ಮ ಪಕ್ಷದಲ್ಲಾದ್ರೆ ಮಣ್ಣು ತಿನ್ನು ಅಂತ ಹೇಳ್ತಾರ? ಅಲ್ಲ, ಅದೇ ಹೇಳ್ತಿರೋದು. ಅವ್ರು ಬೇರೆ ನಿಂತಿದಾರಲ್ಲ, ಬೇರೆ ಪಾರ್ಟಿಯಾಗಿ ಅಂತ ಹೇಳ್ತಿರೋದು. ನಾನು ಈಗ ಮಾತಾಡ್ತಾ ಇರೋದು ನಾನು ಮಾಡಿರೋ ತಪ್ಪು ವಿಚಾರವಾಗಿ. ಯಾವ ಪಕ್ಷದವರಾದರೂ ನಾನು ಮೊದಲಿಂದ ಇದೇ ವಾದ. ನೀವು 20 ವರ್ಷದಿಂದ ನನ್ನ ಚಿಕ್ಕಬಳ್ಳಾಪುರದಲ್ಲಿ ನೋಡಿರೋದು. ಅದಕ್ಕೆ ಮುಂಚೆ 20 ವರ್ಷ 40 ಸ್ಟೂಡೆಂಟ್ ಲೀಡರ್ ಆಗಿ ನಾನು ಕೆಲಸ ಮಾಡಿದ್ದೀನಿ. ಇದೇ ದಾಟಿಯಲ್ಲಿ ನಾನು ಕೆಲಸ ಮಾಡಿದ್ದೀನಿ. ಅನ್ಯಾಯ ನಡೆದಾಗ ಹೋರಾಟ ಮಾಡಿದ್ದೀನಿ. ಎಲ್ಲ ರೀತಿಯಲ್ಲೂ ನಾನು ಅದೇ ನನ್ನ ಗುರಿ, ಅನ್ಯಾಯದಿಂದ ಹೋರಾಟ ಮಾಡ್ತಕ್ಕಂಥದ್ದು. ಇದು ಸರಿ ಹೋಗಬೇಕು. ಇನ್ನೂ ಭಾಳಷ್ಟು ಅನ್ಯಾಯಗಳಾಗಿರ್ತಕ್ಕಂಥದ್ದು, ಕೆಲವರು ಅದನ್ನು ಡೀಟೇಲ್ ಆಗಿ ಪ್ರತಿಯೊಬ್ಬರ ಗಮನಕ್ಕೂ ತರ್ತಕ್ಕಂಥ ಕೆಲಸ ಅವ್ರು ಮಾಡ್ತಾರೆ, ಮಾಡಲಿ. ನಾನು ಈಗ ಹೇಳ್ತಾ ಇರ್ತಕ್ಕಂಥದ್ದು, ಈಗ ಚಿಕ್ಕಬಳ್ಳಾಪುರ ಬೇರೆ ಆಗಿದೆ, ಕೋಲಾರದಿಂದ ಬೇರ್ಪಡಿಸಿ ಚಿಕ್ಕಬಳ್ಳಾಪುರ ಮಿಲ್ಕ್ ಯೂನಿಯನ್ ಅಂತ ಆಗಿದೆ. ಚಿಕ್ಕಬಳ್ಳಾಪುರ ಮಿಲ್ಕ್ ಯೂನಿಯನ್ನಲ್ಲಿ ಒಳ್ಳೆ ಅಭ್ಯರ್ಥಿಗಳು ಬರಬೇಕು,
ಆ ಡೈರಿನ ಅಭಿವೃದ್ಧಿಪಡಿಸಿ ಡೈರಿಗೆ ಹಾಲು ಹಾಕ್ತಕ್ಕಂಥವ್ರು ಎಲ್ಲ ರೈತರೇ ಕಷ್ಟಪಟ್ಟು ಬೆಳಿಗ್ಗೆ 5 ಗಂಟೆಗೆ ಎದ್ದು ಎಮ್ಮೆಗಳು ತೊಗೊಂಡೋಗಿ ಹಾಕಿ ಮಾಡ್ತಾರೆ. ಆ ಬೆವರು ಸುರಿಸ್ತಿರ್ತಕ್ಕಂಥ ದುಡ್ಡನ್ನ ಇಲ್ಲಿಗಲ್ಲಾಗಿ ಬೇರೆ ಬೇರೆ ಅಭಿವೃದ್ಧಿ ಹೆಸರುಗಳಲ್ಲಿ ಮತ್ತೊಂದು ಹೆಸರುಗಳಲ್ಲಿ ನಿಮ್ಗೆ ಗೊತ್ತು ಯಾವ್ಯಾವ ರೀತಿ ಹೊಡ್ಕೊಳ್ತಾರೆ ಅನ್ನೋದು. ಆ ರೀತಿ ಲೂಟಿ ಮಾಡ್ತಕ್ಕಂಥದ್ದನ್ನು ತಪ್ಪಿಸ್ಬೇಕು. ಅದರಿಂದ ಆ ಲೂಟಿಗೆ ಕೈ ಹಾಕದೇ ಇರ್ತಕ್ಕಂಥವ್ರು ನಾವು ಕಂಡಿರ್ತಕ್ಕಂಥದ್ದು ಯಲವಳ್ಳಿ ರಮೇಶ್. ಇಂಥ ಅಭ್ಯರ್ಥಿನ ನಾವು ಗೆಲ್ಲಿಸ್ಬೇಕು ಅನ್ನೋ ದೃಢ ನಿಲುವಿನಿಂದ ನಾವಿವತ್ತು ನಂದಿ ಕ್ಷೇತ್ರದ ಎಲ್ಲ ಡೆಲಿಗೇಟ್ಸ್ ಆಗಿರ್ತಕ್ಕಂಥವ್ರು, ಡೈರಿ ಅಧ್ಯಕ್ಷರಾಗಿರ್ತಕ್ಕಂಥವ್ರು, ಮುಖಂಡರು, ಮತ್ತು ಆ ಹಳ್ಳಿಯಲ್ಲಿ ಹಾಲು ಆಗ್ತಕ್ಕಂಥವ್ರು ಸಹ ಅವ್ರದ್ದು ಸಹಾಯ ನಮಗೆ ಸಪೋರ್ಟು ಬೇಕು. ಹಾಲು ಬರೀ ಡೈರಿ ಓಟ್ ಹಾಕ್ಸ್ಕೊಂಡು ನಾವು ಮರ್ತು ಬಿಡೋದಲ್ಲ. ಮತ್ತೆ ಆದಮೇಲೆ ಆ ಹಾಲು ಆಗ್ತಕ್ಕಂಥವ್ರಿಗೆ ಅವ್ರಿಗೇನು ಸವಲತ್ತುಗಳನ್ನ ಕೊಡಬೇಕು, ಅದನ್ನು ಕೊಡಿಸೋತಕ್ಕಂಥ ಕೆಲಸ ನಾವೆಲ್ಲ ಮಾಡಬೇಕು ಅಂತೇಳಿ ಇವತ್ತು ರಮೇಶ್ ಅವ್ರ ಪರವಾಗಿ ನಾವು ಈ ಚುನಾವಣೆಯಲ್ಲಿ ನಾವು ಗೆಲ್ಲಿಸೋದಕ್ಕೆ ಶಪಥ ಮಾಡಿ ನಾವು ಈ ಚುನಾವಣೆಯನ್ನು ಗೆಲ್ಲೇಬೇಕು ಅಂತ ನಾವು ಇವತ್ತು ಹೆಜ್ಜೆ ಇಟ್ಟಿದ್ದೀವಿ. ಗೆಲ್ತೀವಿ ಅನ್ನೋ ಭರವಸೆನೂ ಸಹ ನಮಗಿದೆ. ಈಗ ನಾವು 84 ಮತದಾರರನ್ನು ನಾವು ವೈಯಕ್ತಿಕವಾಗಿ ಸಂಪರ್ಕ ಮಾಡಿ ನೋಡಿದ್ದೀವಿ. ಅವರ ಅಭಿಪ್ರಾಯಗಳನ್ನು ಕೇಳಿದ್ದೀವಿ. ಅವರಿಗೆ ನಮ್ಮ ಅಭಿಪ್ರಾಯನೂ ನಮ್ಮ ಮುಂದಿನ ಹೆಜ್ಜೆಗಳನ್ನು ಸಹ ನಾವು ತಿಳಿಸಿದ್ದೀವಿ. ಇಷ್ಟು ವಿಚಾರ ನಾನು ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಒಟ್ಟಿನಲ್ಲಿ ಇದು ಧರ್ಮ ಮತ್ತು ಅಧರ್ಮದ ನಡುವೆ ಹೌದು ಯುದ್ಧ ಅಂತ ಹೇಳ್ಬೋದಾ? ಹೌದು, ಸತ್ಯ. ಸರ್, ನಿಮ್ಮ ಪಕ್ಷದಲ್ಲೇ ಇನ್ನೊಬ್ಬ ಅಭ್ಯರ್ಥಿ ನಿಂತಿದ್ದಾರಲ್ಲ, ಅದಕ್ಕೆ ಏನು ಹೇಳ್ತೀರಾ ಅಂತ? ಅದಕ್ಕೆ ನಾವೇನು ಮಾಡೋಕ್ಕಾಗಲ್ಲ. ಇದು ಆಕಾಶ ಇದ್ದ ಬಿ ಫಾರಮ್ ಇದ್ದಿದ್ರೆ, ಸಿಂಬಲ್ ಇದ್ದಿದ್ರೆ ಈ ರೀತಿ ಆಗ್ತಾ ಇರಲಿಲ್ಲ. ಈಗ ಅದಿಲ್ಲದೆ ಇರೋದ್ರಿಂದ ಯಾರು ಬೇಕಾದರೂ ನಿಲ್ಲೋ ಒಂದು ಪರಿಸ್ಥಿತಿ ಇದೆ. ಈ ಸಿಂಬಲ್ ಇಲ್ಲದೆ ಇರೋ ಕಾರಣದಿಂದ ನಿಂತಿದ್ದಾರೆ. ಅದನ್ನು ನಾವು ತಪ್ಪು ಅಂತ ನಾವು ಹೇಳಕ್ಕೆ ಹೋಗಲ್ಲ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಭಾರತ ದೇಶ ನಮ್ಮ ಇದು, ಅದರಲ್ಲಿ ಎಲ್ಲರಿಗೂ ನಿಲ್ಲೋದಕ್ಕೆ ಅವಕಾಶ ಇದೆ. ಪಾರ್ಟಿ ಸಿಂಬಲ್ ಇದ್ದಿದ್ದರೆ ಅದು ಒಬ್ಬರೇ ನಿಲ್ತಾಯಿದ್ರು. ಮುಂದಕ್ಕೆ ಸಿಂಬಲ್ಗಳು ಬಡೋ ಎಲೆಕ್ಷನ್ಗಳಲ್ಲಿ ಒಬ್ಬೊಬ್ಬರೇ ಅಭ್ಯರ್ಥಿ ಆಗೋಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು. ಇದರಲ್ಲಿ ಆ ಪರಿಸ್ಥಿತಿ ಇಲ್ಲದೆ ಇರೋದ್ರಿಂದ ಹೀಗಾಗಿದೆ. ಅಲ್ಲ, ಈಗ ನಿಮ್ಮ ಪಕ್ಷದ ಅಭ್ಯರ್ಥಿಗಳ ನಡುವೆ ಯಾರು ಅಭ್ಯರ್ಥಿ ಇದ್ದಾರೋ ಅವರಲ್ಲಿ ನಿಮ್ಮ ಮುಖಂಡರಲ್ಲೇ ಸ್ವಲ್ಪ ಭಿನ್ನ ಮತ ಇದೆ ಅಂತ ಅವ್ರ ಜೊತೆ ಒಂದಷ್ಟು ಜನ, ನಿಮ್ಮ ಜೊತೆ ಒಂದಷ್ಟು ಜನ ಇದ್ದಾರಲ್ಲ, ಅದಕ್ಕೇನು ಹೇಳ್ತೀರಾ ಅಂತ? ಅದು ಅವ್ರವ್ರ ಇಚ್ಛೆ. ನಾನು ಈ ಪ್ರಜಾಪ್ರಭುತ್ವ ಅಂತ ಹೇಳಿದ್ನಲ್ಲ, ಈಗ ಎಲ್ಲರೂ ನಮ್ಮಿಂದ ಬಂದ್ಬಿಡ್ಬೇಕು ಅಂತ 2 ಲಕ್ಷ ಚಿಲ್ಲರೆ ಓಟ್ ಇದೆ. 2 ಲಕ್ಷ ಓಟನ್ನು ನಮ್ಮ ಕಾಂಗ್ರೆಸ್ ಪಾರ್ಟಿಗೆ ಹಾಕಿ ನಾನು ಕಾಂಗ್ರೆಸ್ ಪಾರ್ಟಿಯಲ್ಲಿ ಇದ್ದೀನಿ ಅಂತ ಹೇಳ್ಬೋದು ನಾನು. ಆದರೆ ಅವ್ರು ಹಾಕ್ಬೇಕಲ್ಲ. ಹಾಗೆ ಇದು ಅಷ್ಟೇ. ಕೆಲವರ ಅವರವರ ನಮ್ಮದು ಆಗಿರ್ತಕ್ಕಂಥ ಅನ್ಯಾಯದವನ್ನು ಪರಿಗಣಿಸಿ ನಾನು ಯಲವಳ್ಳಿ ರಮೇಶ್ ಅವ್ರಿಗೆ ನಾವೆಲ್ಲ ಬೆಂಬಲ ಕೊಡ್ತಾ ಇರ್ತಕ್ಕಂಥದ್ದು. ಅರ್ಥ ಆಯ್ತಾ? ವಿರೋಧಿ ಪಕ್ಷದ ಅಭ್ಯರ್ಥಿ ವಿರೋಧಿ ಪಕ್ಷದಲ್ಲಿ ಆಗುತ್ತೆ ಇದು ಅಂತ ಅಲ್ಲ, ಅನುಕೂಲ ಆಗೇ ಆಗ್ಬೋದು. ಸಬ್ಜೆಕ್ಟು ಅವ್ರು ನಿಲ್ಲದೆ ಇರೋದು ನಮ್ಮ ಕೆಲಸ ಅಲ್ಲ. ಅದು ಅವರು ಬಿಟ್ಟ ವಿಚಾರ. ಅದನ್ನ ಬಗ್ಗೆ ನಾವೇನು ಹೇಳೋಕ್ಕಾಗಲ್ಲ. ಯಲವಳ್ಳಿ ರಮೇಶ್ ಅಣ್ಣ ಶಾಸಕರ ಅಭ್ಯರ್ಥಿ, ಭರಣಿ ವೆಂಕಟೇಶ್ ಸಚಿವರ ಅಭ್ಯರ್ಥಿ ಅನ್ನೋ ಮಾತಿದೆ. ಅದೆಲ್ಲ ಸ್ವಲ್ಪ ಊಹೆ ಪೋಹೆ. ಮೊನ್ನೆ ಬೆಳಗ್ಗೆ ಮಿನಿಸ್ಟರ್ ಹೇಳಿದ್ರು. ಮಿನಿಸ್ಟರ್ ಏನು ಹೇಳಿದ್ರು? ಅವರೇ ಹೇಳಿದ್ದಾರೆ, ನಾವು ಯಾರನ್ನೂ ಸಂಧಾನ ಮಾಡಿಲ್ಲ, ಯಾರನ್ನು ನೀವು ನಮ್ಮ ಅಭ್ಯರ್ಥಿ ನಾವು ನಿಮ್ಮ ಅಭ್ಯರ್ಥಿ ಅಂತ ನಾವೇನು ಹೇಳಿಲ್ಲ. ಇದು ಸಿಂಬಲ್ ಇಲ್ಲ, ಅವರವ್ರ ಪಾಡವರು ಯಾರು ನಿಂತ್ಕೊಬೋದು ಅಂತ ಮೊನ್ನೆ ತಾನೇ ನಿಮಗೇನೆ ಇಲ್ಲಿ ಸ್ಟೇಡಿಯಮ್ಮಲ್ಲಿ ಈ ಗಣರಾಜ್ಯೋತ್ಸವ ಸಮಾರಂಭ ಸಂದರ್ಭದಲ್ಲಿ ನೀವು ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ಇದೇ ಉತ್ತರ ಅವರೇ ಹೇಳಿದಾರಲ್ಲ. ಗೆಲ್ಲಿಸಿ ನಮ್ಮ ಚಿಕ್ಕಬಳ್ಳಾಪುರ ಸೇವೆಗೆ ಇರ್ತಕ್ಕಂಥ ಈಗಾಗಲೇ ನಮ್ಮ ರಾಜಕಾಂತ್ ಅವರು ಹೇಳಿದಂಗೆ ಸುಮಾರು ಆಗುವವುಗಳು ಈಗಾಗಲೇ ನಡೆದುಬಿಟ್ಟಿದೆ. ಮುಂದೆ ಆಗುವವುಗಳು ನಡೆಯೋದು ಬೇಡ ಅಂತೇಳಿ ಇವತ್ತು ಅವರು ಹಿರಿಯರಿದ್ದಾರೆ. ಅವರು ಹಿರಿಯ ರಾಜಕಾರಣಿ, ಹಿರಿಯರು ಸುಮಾರು ಉದ್ಯೋಗಗಳಲ್ಲಿ ಅಧಿಕಾರಿಗಳಲ್ಲಿ ಅವರೆಲ್ಲ ಬಂದು ಆ ಗೌರವಗಳನ್ನು ತಂದುಕೊಟ್ಟಿರ್ತಕ್ಕಂಥ ನಾವೆಲ್ಲ ನೋಡಿದ್ದೀವಿ. ಈಗಾಗಲೇ ತಾವು ಹೇಳಿದಂಗೆ ಅವ್ರಿಗೆ ಅನುಷ್ಠಾನ ಸಮಿತಿ ಜಿಲ್ಲಾಧ್ಯಕ್ಷರಾಗಿದ್ದಾರೆ, ನಿಜ ಇಲ್ಲ ಅಂತ ಸರ್ಕಾರ ಕೊಟ್ಟಿದೆ. ಈಗಲೂ ಇರ್ತಕ್ಕಂಥದ್ದು ಈಗ ನಮ್ಮ ಶಾಸಕರು ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ. ನಾವು ಶಾಸಕರ ಗೌರವ ಕೊಡಲೇಬೇಕು. ಶಾಸಕರು ಹೆಂಗೆ ಹೇಳಿದ್ರೆ ಪಕ್ಷ ಹೆಂಗೆ ಹೇಳಿದಾಗ ನಾವು ಕೇಳಲೇಬೇಕು. ಅದಕ್ಕೋಸ್ಕರ ಅದು ಆಗಿದೆ. ಈಗ ಅವ್ರಿಗೆ ಅಧಿಕಾರ ಕೊಟ್ಟಿದೆ, ನಿಭಾಯಿಸೋ ಶಕ್ತಿ ಇದೆ. ಅದಕ್ಕೆ ಮತ್ತೆ ಅದೊಂದು ಉದ್ದೇಶ ಅಂದರೆ ಪಕ್ಕದಲ್ಲೇ ಇದ್ದಾರೆ, ಹಿರಿಯರಿದ್ದಾರೆ. ಆ ಒಂದು ಕಾರಣಕ್ಕೆ ಅವ್ರು ಯಾವುದೇ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳು ಬಂದು ನಿಭಾಯಿಸಿದವರು ಚುನಾವಣೆಗೆ ನಿಂತಿದ್ದಾರೆ. ಅವರ ಪರವಾಗಿ ಇವತ್ತು ನಾವು ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಎಲ್ಲ ಮುಖಂಡರು ಎಲ್ಲ ವೋಟರ್ಸ್ ಬಂದು ಇವತ್ತು ಪೂಜೆಯನ್ನು ಮಾಡೋ ಮುಖಾಂತರ
ಅವರನ್ನು ಜಯಶೀಲರಾಗಿ ಮಾಡಬೇಕು. ಅವರು ಮಾಡಿದ್ರೆ ರೈತ ನಾಯಕನನ್ನು ನಾವು ಗೆಲ್ಲಿಸಿ ಕಳಿಸಿದ್ರೆ ನಮ್ಮ ಮೆಗಾ ಡೈರಿಯಲ್ಲಿ ಒಳ್ಳೆಯ ಉತ್ತಮವಾದ ಸೇವೆಯನ್ನು ಮಾಡ್ತಾರೆ ಅನ್ನೋ ವಿಚಾರ ಇಟ್ಕೊಂಡು ಎಲ್ಲರೂ ಸಹ ಇವತ್ತು ನಾವು ಬಂದಿದ್ದೀವಿ. ಏನು ತಾವೆಲ್ಲ ಮತದಾರರು ಪ್ರಾರಂಭ ಆದಮೇಲೂ ಸಹ ಎಲ್ಲ ಡೈರಿಗಳ ವಿಚಾರವಾಗಿ ಡೈರಿಗಳಿಗೆ ಯಾವ ರೀತಿ ಅಭಿವೃದ್ಧಿ ಮಾಡಬೇಕು, ಹಿಂದೆ ಏನು ಕೋಲಾರ ಚಿಕ್ಕಬಳ್ಳಾಪುರ ಒಂದೇ ಇದ್ದಾಗ ಆಗಿರ್ತಕ್ಕಂಥ ಅನ್ಯಾಯ ಬಹಳ ಖಂಡನೀಯ. ಫಸ್ಟ್ ಅಲ್ಲಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆಮೇಲೆ ಇದು ನಾವು ನಮ್ಮ ಕರ್ತವ್ಯ ಮಾಡಬೇಕು. ಇದು CBI ಎನ್ಕ್ವೈರಿವರೆಗೂ ಹೋಯಿತು, ED ಎನ್ಕ್ವೈರಿ ಆಯಿತು. ಕೋಲಾರ ಯೂನಿಯನ್ನಲ್ಲಿರ್ತಕ್ಕಂಥವರು ಮಾಡಿರ್ತಕ್ಕಂಥದ್ದು ನಾನು ಅವರೆಲ್ಲ ಅಪೀಲ್ ಮಾಡ್ತೀನಿ. ಅಲ್ಲಿ ಸಮಸ್ಯೆಗಳು ಹಲವಾಗಿದೆ. ನಾನೊಬ್ಬ ದನ ಕಾಯೋ ಲೆವೆಲಿಗೆ ಮೇಲಕ್ಕೆ ಭಗವಂತ ಬೆಳೆಸಿದ್ದಾನೆ. ಗೋರಕ್ಷಣೆ ಕೋಟಿ ದೇವತೆಗಳಿರುವಂಥ ಗೋವನ್ನು ಕಾಪಾಡಬೇಕು. ಉದಾಹರಣೆಗೆ ಹೇಳ್ಬೇಕಂದ್ರೆ ಒಳ್ಳೆ ಗುಣಮಟ್ಟದ ಹಾಲು ಪೂರೈಕೆ ಭಾಳ ಮುಖ್ಯ. ಅದು ಸುಮಾರು ನಡಿಬಾರ್ದಂಥ ಅನ್ಯಾಯಗಳೆಲ್ಲ ನಡೆದಿದೆ. ಈಗಾಗಲೇ ನಮ್ಮ ಸ್ನೇಹಿತರು ಹೇಳ್ದಂಗೆ ಬೆಳಗಿನ ಜಾವ ಎದ್ದು ಆ ಗೋನ ಮೈ ಮೇಲೆ ನೀರು ಹಾಕಿ ತೊಳೆದು ಹಾಲು ಕರೆದು ಡೈರಿಗೆ ಹಾಕಿ ಶ್ರಮಪಟ್ಟು ನಾನು ಹಳ್ಳಿಗಳಲ್ಲಿ ನೋಡಿದ್ದೀನಿ. ಒಂದು ಮಗುನ ಕಗ್ಲಲ್ಲಿ ಹಿಡ್ಕೊಂಡು ಒಂದು ಕೈಯಲ್ಲಿ ಹಾಲು ಕರೆದ ದೃಶ್ಯಗಳು ನಾನು ಹೆಣ್ಣುಮಕ್ಕಳು ನಾವು ನೋಡಿದ್ದೀವಿ. ಅವ್ರ ಹಿತ ಕಾಯೋದು ಭಾಳ ಮುಖ್ಯ. ನನಗೆ ಅವ್ರ ಹಿತ ಕಾದು ಗುಣಮಟ್ಟದ ಹಾಲು ಪೂರೈಕೆ, ಸೊಸೈಟಿಗಳ ಅಭಿವೃದ್ಧಿ ಭಾಳ ಪ್ರಮುಖವಾಗಿ. ಪಾಪ ಇವತ್ತು ನಾವು ಒಂದು ಕಮಿಟಿಯಲ್ಲಿ 5 ವರ್ಷ ಇರ್ತೀವಿ, ಇನ್ನು 5 ವರ್ಷಕ್ಕೆ ಬೇರೆಯವ್ರು ಬರ್ತಾರೆ. ಆದರೆ ಅಲ್ಲಿ ಆ ಸೆಕ್ರೆಟರಿಗಳಿದ್ದಾರಲ್ಲ, ಕಳೆದ 30 ವರ್ಷಗಳು ಅವರು ಸೇವೆ ಮಾಡ್ತಾರೆ. ಸರ್ಕಾರಿ ನೌಕರಿಗಿದ್ದಂಗೆ ಅದು ಏನೂ ಇಲ್ಲ. ಬೆಳಗ್ಗೆ ಮನೆಯಲ್ಲಿ ಒಂದು ಹೆಣ ಬಿದ್ದಿರಲಿ ಅಥವಾ ಪೇಷಂಟ್ ಇರಲಿ, ಬೆಳಗ್ಗೆ ಹೋಗಿ ಕೆಲಸ ಮಾಡಬೇಕು, ಸಂಜೆ ಹೋಗಿ ಕೆಲಸ ಮಾಡಬೇಕು. ಅವರಿಂದ ಕೂಡ ನಾವು ಭಾಳ ಮುಖ್ಯ. ನೋಡಿ, ಪಕ್ಕದ ಮುದುಗುರ್ಕಿಯಲ್ಲಿ ಕುಡುಗುರ್ಕಿಯಲ್ಲಿ ನಮ್ಮ ಬಾರ್ಡ್ರಲ್ಲಿ ಇರೋವಂಥ ಹಳ್ಳಿಗಳಲ್ಲಿ ಅಲ್ಲೊಬ್ಬ ಸೆಕ್ರೆಟರಿ ರಿಟೈರ್ಡ್ ಆದರೆ ಅವನಿಗೆ 5 ರಿಂದ 6 ಲಕ್ಷ ರೂಪಾಯಿ ರಿಟೈರ್ಡ್ ಬೆನಿಫಿಟ್ ಕೊಡ್ತಾರೆ, ಇಡ್ಗಂಟು ಕೊಡ್ತಾರೆ. ಆದರೆ ಇಲ್ಲಿನವ್ರಿಗೆ 2 ಲಕ್ಷ ರೂಪಾಯಿ. ಯಾವ ನ್ಯಾಯ ಇದು? ಹೂಗಳತೆಯಲ್ಲಿರೋರಿಗೆ 5 ಲಕ್ಷ 6 ಲಕ್ಷ, ಇವ್ರಿಗೆ 2 ಲಕ್ಷ. ಪ್ರಪ್ರಥಮವಾಗಿ ನಾನು ಅದನ್ನು ಮಾಡಿಸೋದು ದೇವ್ರ ಮುಂದೆ ಪ್ರಾಮಾಣಿಕ ಪ್ರಯತ್ನ ಮಾಡಿ ಮಾಡಿಸೇ ತೀರ್ತೀನಿ ಅನ್ನೋದು ನನಗೆ ನಂಬಿಕೆ ಇದೆ. ಅದು ಮಾತಾಡ್ತೀನಿ. ಆಮೇಲೆ ಇವತ್ತು ಹಾಲು ಮತ್ತು ನೀರು ಎರಡೂ ಒಂದೇ ಬೆಲೆ ಆಗುವಂಥ ಪರಿಸ್ಥಿತಿ ನಾವು ನೋಡ್ತಾ ಇದ್ದೀವಿ. ಇವತ್ತು ಭಾಳ ಹೊಟ್ಟೆ ಉರಿಯುತ್ತದೆ. ಇಷ್ಟು ಪೌಷ್ಟಿಕ ಮಗು ಹುಟ್ಟಿದಾಗಿದ್ದ ಸಾಯೋ ಟೈಮಲ್ಲಿ ಒಂದು ತೊಟ್ಟು ಹಾಲು ಬಿಡ್ರು ಅವ್ರಿಗೆ ಅಂತಾರೆ. ಹಾಗಾಗಿ ಹುಟ್ಟಿದಾಗಿಂದ ಅಮೃತ, ಅದು ಹಾಲು ಅಮೃತ, ಅದು ಸಾಮಾನ್ಯ ಇದೆಲ್ಲ. ಆ ದರ ಜನಕ್ಕೆ, ಹಾಲು ಉತ್ಪಾದಕರಿಗೆ ಆ ದರ ಒಳ್ಳೆಯ ಉತ್ತಮವಾದ ದರ ಕೊಡಿಸೋದ್ರ ಬಗ್ಗೆ, ಆಮೇಲೆ ಕ್ವಾಲಿಟಿ ಮೇಂಟೈನ್ ಮಾಡೋ ಬಗ್ಗೆ ಸಿಹಿಮೂಲ್ ಅಂತೇಳಿ ಆದಮೇಲೆ ಭಾಳಷ್ಟು ಜವಾಬ್ದಾರಿ ಇರ್ತದೆ. ಹಿಂದೆ ಭಾಳಷ್ಟು ನಾವು ಕೇಳಿದ್ದೀವಿ, ನೋಡಿದ್ದೀವಿ. ಅನ್ಯಾಯಗಳು, ಭ್ರಷ್ಟಾಚಾರಗಳು ಹಾಲು ಉತ್ಪಾದಕರಿಗೆ ನಡೆದಿದೆ ಡೈರಿಗಳಲ್ಲಿ. ಅದು ಭ್ರಷ್ಟಾಚಾರದಲ್ಲಿ ಸಂಪೂರ್ಣ ತೊಡೆದಾಕಿ ನ್ಯಾಯ ಒದಗಿಸ್ಕೊಡೋದು ನಾನು ದೇವ್ರ ಮುಂದೆ ಪ್ರತಿಜ್ಞೆ ಮಾಡ್ತೀನಿ. ಅದು ಧರ್ಮವಾಗಿ ಅದನ್ನು ಅಭಿವೃದ್ಧಿ ಮಾಡೋದು ನನ್ನ ಪ್ರಮುಖ ಆದ್ಯತೆ. ಹಾಗಾಗಿ ಗೋರಕ್ಷಣೆ, ಗೋಪಾಲಕರೇ 24 ಅದಕ್ಕೆ ನಾವು ಮನುಷ್ಯರಿಗಿದ್ದಂಗೆ ಬಾಯಿ ಮಾಡ್ತಿದ್ದ. ಏನಕ್ಕೆ? ಗೋವಿನ ಅದು ಏನೋ ಹೊಟ್ಟೆ ನೋವು ಬಂತು, ಮೈ ಏನೋ ಒಂದು ತೊಂದರೆ ಆದರೆ ಹೇಳ್ಕೊಂಡು ಅಂತ ಭಗವಂತ ಅದಕ್ಕೆ ಆ ಪರಿಸ್ಥಿತಿ ಇಲ್ಲ. ಅದನ್ನು ಅರ್ಥ ಮಾಡಿಕೊಂಡು 24/7 ಅವ್ರಿಗೆ ಟ್ರೀಟ್ಮೆಂಟ್ ಕೊಡೋ ವಿಚಾರ ಇರ್ಬೋದು. ಆಮೇಲೆ ಹಾಲು ಉತ್ಪಾದನೆ ಮಾಡೋ ಉತ್ಪಾದಕರಿಗೆ ಇನ್ಶೂರೆನ್ಸ್ಗಳು ಮಾಡೋದು ಇರ್ಬೋದು. ಅವ್ರ ಕುಟುಂಬದಲ್ಲಿ ಏನಾದರೂ ಆದರೆ ಆ ಹೆಣ್ಣು ಮಕ್ಕಳಿಗೆ ತೊಂದರೆ ಆದಾಗ ಅವ್ರು ಕಾಯೋ ವಿಚಾರ ಇರ್ಬೋದು. ಈ ಥರ ಸಮಸ್ಯೆಗಳು ಅನೇಕವೇ. ನನಗೆ ಒಂದು ಅವಕಾಶ ನಮ್ಮ ಮತದಾರ ಬಂಧುಗಳು, ಮತದಾರ ದೇವರು ಕೊಟ್ಟರೆ ಇವೆಲ್ಲ ಪ್ರಾಮಾಣಿಕವಾಗಿ ಆತ್ಮಸಾಕ್ಷಿಯಾಗಿ ನಾನು ದೇವ್ರ ಮುಂದೆ ಪ್ರತಿಜ್ಞೆ ಮಾಡಿ ಹೇಳ್ತೀನಿ. ಇದನ್ನೆಲ್ಲ ಸರಿಪಡಿಸಿಕ್ಕೆ ಅಲ್ಲಿ ಆಗ್ತಾ ಇರೋದು ಡೊಂಕು ಟೊಂಕುಗಳನ್ನ, ರೈತರಿಗೆ ಆಗ್ತಾ ಇರೋ ಅನ್ಯಾಯನ ಸರಿಪಡಿಸಿ ಸರಿದಾರಿಗೆ ತರೋದೇ ನನ್ನ ಗುರಿ. ನನ್ನ ಕ್ರಮ ಸಂಖ್ಯೆ 1 ಚಿಕ್ಕಬಳ್ಳಾಪುರ ಚುನಾವಣೆ ಕ್ಷೇತ್ರ, ನಿರ್ದೇಶ ಚುನಾವಣೆ ಕ್ಷೇತ್ರ. ಕ್ರಮ ಸಂಖ್ಯೆ 1 ಯಲವಳ್ಳಿ ಎನ್ ರಮೇಶ್ ಆಟೋ ಗುರುತು, ಆಟೋ ರಿಕ್ಷಾ ಗುರುತು. ದಯವಿಟ್ಟು ಈ ಗುರುತಿಗೆ ತಾವೆಲ್ಲ ಮತ ಕೊಡಬೇಕು ಅಂತ ತಮ್ಮ ಮೂಲಕ ನಾನು ಎಲ್ಲ ಡೆಲಿಗೇಟ್ಸಲ್ಲಿ ಅವ್ರ ಪಾದ ಮುಟ್ಟಿ ನಾನು ಮನವಿ ಮಾಡ್ತೀನಿ. ಏನು ಕೋಆಪರೇಟಿವ್ ಕ್ಷೇತ್ರದಲ್ಲಿ ಅಂದರೆ PLD ಬ್ಯಾಂಕ್ ಅಧ್ಯಕ್ಷರಾಗಿ ಸಹ ಕೆಲಸ ಮಾಡಿದ್ದಾರೆ.
ಇದೆಲ್ಲನೂ ನಿಮಗೆ ನೆರವಾಗುತ್ತೆ. ಹೌದು, ಭಾಳಷ್ಟು ವಿಚಾರಗಳಲ್ಲಿ ನಾನು ಮೊದಲಿಂದ ನಮ್ಮ ಗುರುಗಳು, ರಾಜಕೀಯ ಗುರುಗಳು ಬಿಲ್ಲಪ್ಪನವರು ಮತ್ತು ಬೈರೇಗೌಡರ ಒಂದು ನೇತೃತ್ವದಲ್ಲಿ ರಾಜಕಾರಣನ ನಾವು ಮಾಡ್ಕೊಂಡು ಬಂದಿದ್ದೀವಿ. ಕೋಆಪ್ರೇಟಿವ್ ಸಹಕಾರ ಕ್ಷೇತ್ರದಲ್ಲಿ ಭಾಳಷ್ಟು ಕಡೆ ಕೋಆಪ್ರೇಟಿವ್ ಯೂನಿಯನ್ ಇರ್ಬೋದು, PLD ಬ್ಯಾಂಕ್ ಅಧ್ಯಕ್ಷನಾಗಿರ್ಬೋದು, ಆಮೇಲೆ ಕೃಷಿ ಮಾರುಕಟ್ಟೆ ನಿರ್ದೇಶಕನಾಗಿ ಆಯ್ಕೆಯಾಗಿ ಅನೇಕ ರಂಗಗಳಲ್ಲಿ ನಾನು ಇದು ಕೆಲಸ ಮಾಡಿದ್ದೀನಿ. ಈಗ ಇಲ್ಲಿ ಗೋಪಾಲಕರಿಗೆ ರಕ್ಷಣೆ ಕೊಡಬೇಕು, ಗೋವುಗಳಿಗೆ ರಕ್ಷಣೆ ಕೊಡಬೇಕು, ಹಾಲು ಉತ್ಪಾದಕರ ಸಂಘಗಳಲ್ಲಿ ನಡೀತಾ ಇರೋಂಥ ಅನ್ಯಾಯಗಳ ವಿರುದ್ಧ ಸಿಡಿದೆದ್ದು ನ್ಯಾಯ ದೊರಕಿಸ್ಕೊಡ್ಬೇಕು ಅನ್ನೋ ಈ ಹೋರಾಟ. ಈಗಾಗಲೇ ತೋಮುಲ್ಲಿಂದ ಚೀಮುಲ್ಲಾಗಿ ಬೇರ್ಪಟ್ಟಾಗ ಭಾಳ ಸಂತೋಷ ಆಗಿದೆ. ಇವತ್ತು ಇದು ಇಡೀ ರಾಜ್ಯದಲ್ಲೇ ಒಂದು ಉತ್ತಮವಾದ ಚೀಮುಲ್ಲು ಅಭಿವೃದ್ಧಿ ಆಗಬೇಕು, ತನ್ಮೂಲಕ ಹಾಲು ಉತ್ಪಾದಕರಿಗೆ ಹೆಚ್ಚಿನ ಸಹಾಯ ಆಗಬೇಕು, ಅವ್ರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅನ್ನೋ ಒಂದೇ ಒಂದು ಕಾರಣದಿಂದ ನಾನಿವತ್ತು ಈ ಫೀಲ್ಡ್ಗೆ ಎಲ್ಲರ ಅಭಿಪ್ರಾಯದ ಒತ್ತಾಯದ ಮೇರೆಗೆ ನಾನಿವತ್ತು ಇದಕ್ಕೆ ಸ್ಪರ್ಧೆ ಮಾಡಿದ್ದೀನಿ. ನನ್ನ ಹೆಸರಲ್ಲಿ ಒಳ್ಳೆ ಶುಭವಾದ ದಿನ. ಇವತ್ತು ಆಂಜನೇಯನಿಗೆ ಅಭಿಷೇಕ ಇಟ್ಕೊಂಡು ಪ್ರಚಾರ ಮಾಡಬೇಕು ಅನ್ನೋ ಒಂದು ಸ್ವಾಮಿಗಳು ಹೇಳಿದ ಮೇರೆಗೆ ಇವತ್ತು ಎಲ್ಲ ನಮ್ಮ ಮುಖಂಡರುಗಳು, ಆಂಜನಪ್ಪನವರು, ಇತರೆ ಎಲ್ಲ ಮುಖಂಡರುಗಳ ನೇತೃತ್ವದಲ್ಲಿ ನಾವೀಗಾಗಲೇ ಮತಯಾಚನೆ ಮಾಡಿದ್ದೇವೆ. ಒಳ್ಳೆ ಅಭಿಪ್ರಾಯ ಜನಗಳಲ್ಲಿದೆ. ಈಗಾಗಲೇ ಅಣ್ಣನವರು ಹೇಳಿದಾಗೆ ಭಾಳಷ್ಟು ಅಲ್ಲಿ ಅನ್ಯಾಯಗಳು ನಡೀತಾ ಇದೆ. ಅನ್ಯಾಯಗಳ ವಿರುದ್ಧ ನ್ಯಾಯ ದೊರಕಿಸ್ಕೊಡ್ಲಿಕ್ಕೆ ನೀವೇ ಸೂಕ್ತವಾದ ಅಭ್ಯರ್ಥಿ ಅನ್ನೋ ಒಂದು ಅಭಿಪ್ರಾಯ ಮತದಾರರಲ್ಲಿ ಬಂದಿದೆ. ಏನು ಡೆಲಿಗೇಟ್ಸ್ ಇದ್ದಾರೆ ಅವರು ಬಹುತೇಕ ಎಲ್ಲರೂ ಕೂಡ ಅದನ್ನು ನಮಗೆ ವ್ಯಕ್ತಪಡಿಸಿದ್ದಾರೆ. ಇದು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಇದು ಒಂದು ಧರ್ಮ ಅಧರ್ಮಗಳ ಇದರಿಂದ ನಡೀತಾ ಇದೆ. ಅದಕ್ಕೆ ನನಗೆ ಜಯ ಆಗ್ತದೆ, ಆ ಸ್ವಾಮಿ ಆಶೀರ್ವಾದ ಇದ್ದೇ ಇರ್ತದೆ. ಮತದಾರಗಳೇ ಏನಿವತ್ತೇನು ಡೆಲಿಗೇಟ್ಸು, ಅಧ್ಯಕ್ಷರುಗಳು, ಕಾರ್ಯದರ್ಶಿಗಳು, ಸಹ ಕಾರ್ಯದರ್ಶಿಗಳು, ಟೆಸ್ಟ್